ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಇದು ಸಂಚಲನ ಮೂಡಿಸುವ ಸುದ್ದಿ. ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಎಂಟ್ರಿ ಕೊಡ್ತಾರಾ? ಈ ಸುದ್ದಿ ಸಂಚಲನವನ್ನ ಮೂಡಿಸ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಮಹಾ ಚಿಂತನೆ ನಡೆದಿದೆ. ಸಿದ್ದರಾಮಯ್ಯಗೂ ಮುಜುಗರ ಆಗಬಾರದು, ಡಿಕೆಶಿಯ ಸಿಎಂ ಕನಸಿಗೂ ಅಡ್ಡಿ ಆಗಬಾರದು. ಇದಾಗಬೇಕು ಅಂದ್ರೆ ಸಿದ್ದುಗೆ ಇನ್ನೂ ದೊಡ್ಡ ಹುದ್ದೆ. ಅದೇನದು? ಅಶ್ವವೇಗದಲ್ಲಿ ಬಿಗ್ ಬ್ಲಾಸ್ಟಿಂಗ್ ನ್ಯೂಸ್. ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಎಂಟ್ರಿ ಕೊಡ್ತಾರಾ? ಹೈಕಮಾಂಡ್ ಮುಂದೆ ಇರುವಂತ ಆಪ್ಷನ್ ಏನು? ಸಿದ್ದು ಮನವೊಲಿಸಬೇಕು ಅಂತ ಅಂದ್ರೆ ಏನ್ ನಿರ್ಧಾರ ತೆಗೆದುಕೊಳ್ಬೇಕು? ಅಷ್ಟು ಈಸಿಯಾಗಿ ಸಿದ್ದರಾಮಯ್ಯ ಸೀಟನ್ನ ಬಿಟ್ಟುಕೊಡ್ತಾರಾ? ಡಿಕೆಶಿಗೆ ಸಿಎಂ ಪಟ್ಟ ಆಗುತ್ತಾ? ಹಲವಾರು ಪ್ರಶ್ನೆಗಳು ಕುತೂಹಲ ಕೆರಳಿಸ್ತಾ ಇದೆ. ದೆಹಲಿಯ ಮೀಟಿಂಗ್. ಸಿದ್ದರಾಮಯ್ಯಗೆ ಮುಜುಗರ ಕೂಡ ಆಗಬಾರದು, ಇತ್ತ ಡಿಕೆಶಿಯ ಸಿಎಂ ಕನಸಿಗೂ ಅಡ್ಡಿ ಆಗಬಾರದು. ಕೆಲಸ ಸರಾಗವಾಗಿ ಆಗ್ಬೇಕು. ಇದಾಗಬೇಕು ಅಂದ್ರೆ ಸಿದ್ದುಗೆ ಇನ್ನು ದೊಡ್ಡ ಹುದ್ದೆ. ಇದಕ್ಕೆ ಸಿದ್ದರಾಮಯ್ಯ ಒಪ್ತಾರಾ? ಹಾಗಾದ್ರೆ ಆ ಹುದ್ದೆ ಏನು? ಅಶ್ವವೇಗ ನ್ಯೂಸ್ನಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಈಗಾಗಲೇ ಏನು ಹೈಕಮಾಂಡ್ ಬುಲಾವ್ ಕೊಟ್ಟ ಮೇಲೆ ಸಾಕಷ್ಟು ಕ್ಯೂರಿಯಾಸಿಟಿ ಎತ್ತಿತ್ತು. ಏನು ವಿಷಯ ಇರ್ಬೋದು, ಏನು ವಿಷಯ ಚರ್ಚೆ ಆಗುತ್ತೆ ಅಂತ. ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತು ಚರ್ಚೆ ಆಗುವಂಥ ವಿಷಯ ಏನಿದೆ ಅಂತ. ಬಟ್ ಸಿದ್ದರಾಮಯ್ಯ ಅವರು ಹೇಳಿರಲಿಲ್ಲ, ಡಿ ಕೆ ಶಿವಕುಮಾರ್ ಹೇಳಿರಲಿಲ್ಲ, ನಮಗೇನು ಗೊತ್ತಿಲ್ಲ. ರಾಹುಲ್ ಗಾಂಧಿ KCV ನಮಗೆ ಕರೆಯನ್ನ ಕೊಟ್ಟಿದ್ದಾರೆ, ನಾವು ದೆಹಲಿಗೆ ಹೋಗ್ತಾ ಇದ್ದೀವಿ. ಸಡನ್ ಆಗಿ ಕರೆಯನ್ನ ಮಾಡಿದ್ರು. ನಾವು 11 ಗಂಟೆಗೆ ದೆಹಲಿ ಮೀಟಿಂಗ್ ನಲ್ಲಿ ಇರಬೇಕು ಅನ್ನುವಂಥ ಚರ್ಚೆ ಆಗ್ತಾ ಇತ್ತು. ಮೀಟಿಂಗ್ ಅಲ್ಲಿ ಏನಾಗುತ್ತೆ, ಯಾವುದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಅಂದ್ರೆ ಇದೊಂಥರ ಓಪನ್ ಸೀಕ್ರೆಟ್ ಆಗಿದೆ. ಎಲ್ರಿಗೂ ಗೊತ್ತಿರುವಂತ ವಿಚಾರ. ಕುರ್ಚಿ ಕಾದಾಟ ಕರ್ನಾಟಕದಲ್ಲಿ. ಡಿಕೆಸಿಎಂ ಮಾಡುವ ಸಲುವಾಗಿ ಹೈ ಬಿಗ್ ಪ್ಲಾನ್. ಡಿಕೆಗೆ ಕೊಟ್ಟ ಮಾತು ಉಳಿಸಿಕೊಳ್ಳಲು ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇದೆ. ರಾಷ್ಟ್ರ ರಾಜಕಾರಣದಲ್ಲಿ ಸಿದ್ದು ಬಳಸಲು AICC ತಂತ್ರ. 2029ರ ಸಾರ್ವತ್ರಿಕ ಎಲೆಕ್ಷನ್ ದೃಷ್ಟಿಯಿಂದ ಬಿಗ್ ಪ್ಲಾನ್. ಸಿದ್ದರಾಮಯ್ಯ ಹಿಂದ ಮಂತ್ರ ಬಳಸಲು ಹೈ ಲೆವೆಲ್ ಪ್ಲಾನ್ ನಡೀತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಸಿದ್ದರಾಮಯ್ಯ ಹಿಂದ ವರ್ಚಸ್ಸು ಬಳಕೆ. ಸಿದ್ದರಾಮಯ್ಯಗೆ ಯಾವ ಹುದ್ದೆ ನೀಡಬಹುದು ಎಂಬ ಚರ್ಚೆ. 2 ಆಯ್ಕೆಗಳನ್ನ ಪರಿಶೀಲಿಸ್ತಾ ಇದೆ ಹೈಕಮಾಂಡ್. ಆ 2 ಆಯ್ಕೆಗಳು ಏನು? ಅಶ್ವವೇಗದಲ್ಲಿ ಬಿಗ್ ನ್ಯೂಸ್ ಅನ್ನ ಕೊಡ್ತಾ ಇದ್ದೀವಿ. ಹೈಕಮಾಂಡ್ ಮುಂದೆ ಇರುವಂತ 2 ಆಪ್ಷನ್ಸ್ಗಳೇನು? ಸಿದ್ದು ವಿಚಾರದಲ್ಲಿ ಹೈ ಸೂತ್ರ. ಒಂದೊಮ್ಮೆ ಡಿಕೆಗೆ ಪಟ್ಟ ಕೊಟ್ರೆ ಸಿದ್ದು ರಾಷ್ಟ್ರ ರಾಜಕಾರಣಕ್ಕೆ, ರಾಹುಲ್ ಗಾಂಧಿ ಓಲೈಸಿದಲ್ಲಿ ಸಿದ್ದರಾಮಯ್ಯ ಒಪ್ಪುವ ಸಾಧ್ಯತೆ ಇದೆ. ಸೂತ್ರ 1, ಸಿದ್ದರಾಮಯ್ಯಗೆ AICC ಅಧ್ಯಕ್ಷ ಪಟ್ಟ ನೀಡುವುದು. 2ನೇ ಸೂತ್ರ ಏನು? ರಾಜ್ಯಸಭೆಗೆ ಸಿದ್ದರಾಮಯ್ಯ ವಿಪಕ್ಷ ನಾಯಕನ ಹುದ್ದೆ. ಆದರೆ ಸಿದ್ದರಾಮಯ್ಯ ಈ 2 ಸೂತ್ರ ಒಪ್ಪುವುದು ಕಡಿಮೆ. ರಾಜ್ಯ ರಾಜಕಾರಣದಲ್ಲಿಯೇ ಇರಲು ಬಯಸಿರುವಂತಹ ಸಿದ್ದರಾಮಯ್ಯ ಒಂದೊಮ್ಮೆ ಡಿಕೆಗೆ ಪಟ್ಟ ಕೊಟ್ರೆ ಸಿದ್ದು ರಾಷ್ಟ್ರ ರಾಜಕಾರಣಕ್ಕೆ ಅಂತ ರಾಹುಲ್ ಗಾಂಧಿ ಓಲೈಸಿದಲ್ಲಿ ಸಿದ್ದರಾಮಯ್ಯ ಒಪ್ಪುವ ಸಾಧ್ಯತೆ ಇದೆ ಅಂತ ರಾಹುಲ್ ಇಲ್ಲಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. AICC ಅಧ್ಯಕ್ಷ ಪಟ್ಟ ನೀಡೋದಾಗಿ ಸಿದ್ದರಾಮಯ್ಯಗೆ ಹೇಳ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯ ವಿಪಕ್ಷ ನಾಯಕನ ಹುದ್ದೆ ರಾಜ್ಯಸಭೆಯಲ್ಲಿ. ಇದಕ್ಕೆ ಸಿದ್ದರಾಮಯ್ಯ ಒಪ್ತಾರ? ರಾಷ್ಟ್ರ ರಾಜಕಾರಣಕ್ಕೆ ಹೋಗುವಂತ ಮಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಒಲವು ಅಷ್ಟಾಗಿ ಇಲ್ಲ. ಈ ಆಪ್ಷನ್ಗಳನ್ನ ನಾವು ನೋಡ್ತಾ ಹೋದಂತೆ ರಾಜ್ಯದಲ್ಲೇ ಇರಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ನಿಲುವು. ಬಟ್ ಸಿದ್ದರಾಮಯ್ಯ ಅವರಿಗೆ ಇಲ್ಲಿ ಅಹಿಂದ ನಾಯಕ ಅನ್ನುವಂಥ ಪಟ್ಟ ಏನಿದೆಯಲ್ಲ, ಇದು ಸಾಕಷ್ಟು ವರ್ಚಸ್ಸನ್ನ ತಂದು ಕೊಡ್ತಾ ಇದೆ.